ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ದ ಗ್ರೇಟ್ ಗ್ರ್ಯಾಂಡ್ ಸೂಪರ್ ಹೀರೋ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಜಾಕಿ ಶ್ರಾಫ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ದೀಪುಗೆ ಅವನ ತಾತ ಜಗದೀಶ್ ಚಂದ್ರ ಏಲಿಯನ್ಸ್ ಜೊತೆ ಫೈಟ್ ಮಾಡಕ್ಕೆ ಬೇಕಾಗಿರುವಂತಹ ಸ್ಪೆಷಲ್ ಪವರ್ಸ್ ಅವನ ಹತ್ರ ಇದೆ ಅಂತ ಒಂದು ಕತೆ ಹೇಳಿರ್ತಾನೆ. ದೀಪುಗೆ ಅವನ ತಾತ ಹೇಳಿರುವಂತಹ ಕತೆ ಸುಳ್ಳು ಅಂತ ಅನ್ಸಿದ್ರು ಸ್ಕೂಲಲ್ಲಿ ಅವನ ಫ್ರೆಂಡ್ಸ್ ಜೊತೆ ಅದೇ ಕತೆ ಹೇಳಿ ಅವನ ಮತ್ತೆ ಅವನ ತಾತನ ಬಗ್ಗೆ ಬಿಲ್ಡಪ್ ತಗೊಂಡಿರ್ತಾನೆ. ದೀಪುವಿನ ಫ್ರೆಂಡ್ಸ್ ಅವನ ಕಥೆಯನ್ನ ಕೇಳಿ ಅವನ ತಾತನ ಮೀಟ್ ಮಾಡೋದಕ್ಕೆ ಮನೆಗೆ ಬಂದಾಗ ದೀಪು ಫ್ರೆಂಡ್ಸ್ ಮತ್ತು ದೀಪು ಮತ್ತು ಅವನ ತಾತನ ಮಧ್ಯೆ ನಡೆಯುವಂತಹ ಕಣ್ಣ ಮುಚ್ಚಾಲೆ ಆಟ ಮತ್ತು ಈ ಒಂದು ಕಥೆಯಲ್ಲಿ ಏಲಿಯನ್ಸ್ ಗೆ ಇರುವಂತಹ ಪಾತ್ರ ಆದ್ರೂ ಏನು ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಜಾಕಿ ಶ್ರಾಫ್ ಎಸ್ ದೀಪುವಿನ ತಾತ ಜಗದೀಶ್ ಚಂದ್ರ ಅವರ ಆಕ್ಟಿಂಗ್ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಈ ಒಂದು ಫಿಲ್ಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಮೇಜರ್ ಹೈಲೈಟ್. ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಎಸ್ಪೆಷಲಿ ಚೈಲ್ಡ್ ಆರ್ಟಿಸ್ಟ್ ಆಕ್ಟಿಂಗ್ ವೈಸ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಒಂದು ಸಿಂಪಲ್ ಆಗಿರುವಂತಹ ಫ್ಯಾಂಟಸಿ ಐಡಿಯಾನ ಬಿಲ್ಡ್ ಮಾಡಿ ಸ್ಟೋರಿ ಮಾಡ್ಕೊಂಡಿದ್ದಾರೆ. ಆದ್ರೂ ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಡೈರೆಕ್ಟರ್ ಈ ಒಂದು ಫಿಲ್ಮ್ ಗೆ ಅಂತಾನೆ ಒಂದು ಸ್ಪೆಷಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಫಸ್ಟ್ ಹಾಫ್ ಅಲ್ಲಿ ಸ್ಟೋರಿ ಟೆಲ್ಲಿಂಗು ಕೂಡ ನ್ಯಾಚುರಲ್ ಆಗಿ ಬಂದಿದೆ. ಎಸ್ಪೆಷಲಿ ಆ ಸ್ಕೂಲ್ ಹುಡುಗರು ಆಕ್ಟ್ ಮಾಡಿರುವಂತಹ ಪೋರ್ಷನ್ಸ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಗೆ ಕನೆಕ್ಟ್ ಆಗುತ್ತೆ. ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಅಲ್ಲಿ ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ಫ್ರೆಶ್ ಫೀಲಿಂಗ್ ಕೊಡ್ತು. ಫ್ಯಾಂಟಸಿ ಮತ್ತು ಫ್ಯಾಕ್ಟ್ಸ್ ಈ ಎರಡನ್ನು ಪ್ಯಾರಲಲ್ ಆಗಿ ನೆರೆಟ್ ಮಾಡಿರುವಂತಹ ಐಡಿಯಾ ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಆಗಿ ಬಂದಿದೆ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ನನಗೆ ಡೀಸೆಂಟ್ ವಾಚ್ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ಅಲ್ಲಿ ತಾತಂದ್ರು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಗೆ ಮಾಡುವಂತಹ ತಯಾರಿ, ಸೂಪರ್ ಹೀರೋ ರಿಲೇಟೆಡ್ ಆಗಿ ರಿವೀಲ್ ಆಗುವಂತಹ ಒಂದು ಸಸ್ಪೆನ್ಸ್, ಈ ಎರಡು ಪೋರ್ಷನ್ಸ್ ಬಿಟ್ರೆ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೇನು ಕೂಡ ಎಂಗೇಜಿಂಗ್ ಅಂತ ಅನಿಸ್ಲಿಲ್ಲ ನನಗೆ. ಇದರಿಂದಾಗಿ ಸೆಕೆಂಡ್ ಹಾಫ್ ನನಗೆ ವರ್ಕ್ ಆಗ್ಲಿಲ್ಲ. ಪರಿಸರ ಸಂರಕ್ಷಣೆ ಮಾಡದೆ ಹೋದ್ರೆ ಮಾನವ ಸಂಕುಲ ಭವಿಷ್ಯದಲ್ಲಿ ಅನುಭವಿಸುವಂತಹ ಕಷ್ಟಗಳನ್ನ ಏಲಿಯನ್ಸ್ ರೂಪದಲ್ಲಿ ತೋರಿಸೋದ್ರ ಮೂಲಕ ಡೈರೆಕ್ಟರ್ ಆಡಿಯನ್ಸ್ ಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲ್ಮ್ ಅಲ್ಲಿ ಡೀಸೆಂಟ್ ಆಗಿ ಬಂದಿದೆ. ಸ್ಟೋರಿ ಮತ್ತು ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ವರ್ಕ್ ಮಾಡಿದಿದ್ರೆ ಈ ಫಿಲ್ಮ್ ನ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲ್ಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 3/5. ಇನ್ನು ನೀವೇನಾದ್ರೂ ಫೀಲ್ ಗುಡ್ ಫ್ಯಾಂಟಸಿ ಮೂವೀಸ್ ನ ಇಷ್ಟಪಡೋರಾದ್ರೆ ಈ ಫಿಲ್ಮ್ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಒಂದ್ಸಲ ನೋಡೋದಕ್ಕೆ ಅಡ್ಡಿ ಇಲ್ಲ. ಇದಿಷ್ಟು ಫಿಲ್ಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲ್ಮ್ ನೋಡಿದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.